ಅನೇಕ ವರ್ಷಗಳಿಂದ ಈ ದೇಶದ ರಾಷ್ಟ್ರಭಕ್ತ ಸಂಘಟನೆಗಳು ಪಾಕಿಸ್ತಾನ ಸರ್ಕಾರ ಉಗ್ರವಾದಿಗಳನ್ನ ಭಯೋತ್ಪಾದಕರನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಆದ್ರೆ ಇಷ್ಟು ದಿನ ಇಡೀ ಪ್ರಪಂಚ ಅದನ್ನ ನಂಬ್ತಿರ್ಲಿಲ್ಲ. ನಿನ್ನೆ ತುಂಬಾ ಸ್ಪಷ್ಟವಾಗಿ ಪಾಕಿಸ್ತಾನದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ, ಸುಮಾರು 30 ವರ್ಷಗಳಿಂದ ನಾವು ಉಗ್ರವಾದಿಗಳನ್ನು ಬೆಳೆಸಿ ದೊಡ್ಡ ತಪ್ಪು ಮಾಡಿದ್ವಿ. ಆ ಉಗ್ರವಾದವನ್ನ ಭಯೋತ್ಪಾದಕರನ್ನ ಅವ್ರು ಬೆಳೆಸಿದ್ದಕ್ಕೋಸ್ಕರ ಇವತ್ತು ಪಾಕಿಸ್ತಾನಕ್ಕೆ ಇವತ್ತು ಮುಳ್ಳಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಭಾರತ ಬೇರೆ ಬೇರೆ ನಂಬಿಕೆ ಮೇಲೆ ಆ ಮುಸಲ್ಮಾನ್ ದೇಶದ ಮೇಲೆ ಬೆಂಬಲ ಕೊಟ್ಕೊಂಡ್ಬಂದ್ರು. ಪಾಕಿಸ್ತಾನವನ್ನು ಕೂಡ ಹಿಂದೂಸ್ತಾನ ಪಾಕಿಸ್ತಾನ ರೂಪದಲ್ಲಿ ಡಿವೈಡ್ ಮಾಡಿ ದೇಶವನ್ನ ದೇಹದ ರೂಪದಲ್ಲಿ ಛಿದ್ರ ಮಾಡಿಕೊಟ್ಟಿದ್ರು ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ. 26 ಹಿಂದೂಗಳ ಕಗ್ಗೊಲೆಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರು ಗುರುತಿಸಿ ಅನ್ನೋದನ್ನ ಆ ಕೊಲೆ ಆದಂತ ಸಂದರ್ಭದ ಅವ್ರ ಹೆಂಡತಿ ಮಕ್ಕಳು ಹೇಳ್ತಾ ಇರೋದನ್ನ ನೋಡಿದಾಗ ತುಂಬಾ ದುಃಖ ಆಗತ್ತೆ. ಅವ್ರದ್ದು ನಾವು ಭಗವದ್ಗೀತೆ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತೀವಿ, ಅವ್ರ ಕುರಾನಲ್ಲಿರುವಂತ ಅಂಶವನ್ನ ಹೇಳಕ್ ಬರಲ್ಲ, ಕಲ್ತಿರಲ್ಲ. ಒಂದು ಅಷ್ಟೇ ಸಾಲದು ಅನ್ನೋ ರೀತಿಯಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಅವ್ರ ಮುಂಜಿ ಸಂದರ್ಭದಲ್ಲಿ ಏನೇನು ಮಾಡ್ಕೊಂಡಿರ್ತಾರೆ ಅದೆಲ್ಲ ಗಮನಿಸಿ ಅವನ್ ಹಿಂದೂ ಅಂತ ಕನ್ಫರ್ಮ್ ಮಾಡ್ಕೊಂಡು ಗುಂಡು ಹೊಡೆದು ಸಾಯಿಸಿದಾರಲ್ಲ, ಅವ್ರ ಮನುಷ್ಯರೆಲ್ಲ ರಾಕ್ಷಸರು. ಆ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಪಾಕಿಸ್ತಾನದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಗಳಂತೂ ನಿರ್ನಾಮ ಆಗ್ತಾ ಇದ್ದಾರೆ. ನಿನ್ನೆ ಮೊನ್ನೆಯಿಂದನೂ ಕೂಡ ನಾವು ಟಿವಿನಲ್ಲಿ ನೋಡ್ತಾ ಇದ್ದೀವಿ. ಭಯೋತ್ಪಾದಕರಿದ್ದಾರೆ, ಅವ್ರ ಮನೆಗಳೆಲ್ಲ ಧ್ವಂಸ ಆಗ್ತಾ ಇದೆ. ಉಗ್ರವಾದಿಗಳನ್ನ ಭೂಮಿನಲ್ಲಿ ಅಡಗಿ ಕೂತರು ಕೂಡ ಬಿಡದೆ ಬಿಲ್ದಲ್ಲಿರೋಂಥ ಪ್ರಾಣಿಗಳನ್ನು ಎಳ್ಕೊಂಬಂದು ಯಾವ ರೀತಿ ಕೊಲೆ ಮಾಡ್ತಿದ್ದಾರೋ ಭಾರತದ ಸೈನಿಕರು, ಆ ರೀತಿ ಪಾಕಿಸ್ತಾನದ ಉಗ್ರವಾದಿಗಳನ್ನ ಕೊಲೆ ಮಾಡ್ತಿರೋದು ನಾವು ಕಾಣ್ತಾ ಇದ್ದೀವಿ. ಬೇರೆ ಸಂದರ್ಭ ಆಗಿದ್ರೆ ಇಡೀ ವಿಶ್ವ ಪಾಕಿಸ್ತಾನ ಜೊತೆಗೆ ಇರೋದು. ಆದ್ರೆ ನರೇಂದ್ರ ಮೋದಿಯವರ ತಾಳ್ಮೆ, ಅವರ ಸಿದ್ಧಾಂತ ಎರಡೂ ಕೂಡ ನಾವು ಮೆಚ್ಚಬೇಕು. ಈ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನ ಜೊತೆ ಸೇರಿಸ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ಚೈನಾ ದೇಶ ಸೇರಿ ಇವತ್ತು ಭಾರತಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಅರ್ಥ ಆ ಪಾಕಿಸ್ತಾನ ಏನೇನು ದ್ರೋಹ ಮಾಡ್ತಾ ಇದ್ದು ಅನ್ನೋದನ್ನ ಬಹಿರಂಗವಾಗಿ ಅವರ ಅಧಿಕಾರಿಗಳೇ ಒಪ್ಕೊಂಡಂತ ಸ್ಥಿತಿ ಇವತ್ತು ಬಂದಾಗ ಇಡೀ ಪ್ರಪಂಚ ಇವತ್ತು ನಮ್ಮ ಜೊತೆ ನಿಂತಿದೆ. ಹಾಗಾಗಿ ಇವತ್ತು ಅವ್ರು ಮಾಡಿದ್ದ ತಪ್ಪನ್ನ ಅವ್ರು ಇನ್ನೂ ಕೂಡ ತಪ್ಪು ಅನ್ನೋದು ಒಪ್ಕೊಳ್ಳೋದಕ್ಕೆ ಇನ್ನು ಪೂರ್ಣ ತಯಾರಿಲ್ಲ. ಸಿಂಧು ನದಿಯ ವಿಚಾರದಲ್ಲಿ ಏನು ಒಪ್ಪಂದ ಆಗಿತ್ತೋ ಆ ಒಪ್ಪಂದವನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ತಕ್ಷಣ ರದ್ದು ಮಾಡಿದೀವಿ ಅಂತ ಹೇಳಿದಾಗ ಆ ಪಾಕಿಸ್ತಾನದ ಅಧಿಕಾರಿಗಳು ಹೇಳಿಕೆ ಕೊಡ್ತಾ ಇದ್ರೆ, ಸಿಂಧು ನದಿನ ನೀರನ್ನ ಒಂದು ಹನಿನೂ ನಾವು ಬಿಡಲ್ಲ, ನಮ್ಮ ರಕ್ತವನ್ನ ಸಿಂಧೂ ನದಿ ನೀರಿನ ಜೊತೆ ಕಳಿಸ್ತೀವಿ ಅನ್ನೋಂಥ ಸೊಕ್ಕಿನ ಮಾತುಗಳು ಇನ್ನೂ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಪಾಕಿಸ್ತಾನ ಉಳಿಬೇಕಾದ್ರೆ, ಪಾಕಿಸ್ತಾನದ ಜನ ಉಳಿಬೇಕಾದ್ರೆ ಆಗಿರೋ ತಪ್ಪನ್ನ ಪೂರ್ಣ ಒಪ್ಪಿಕೊಂಡು ಭಾರತಕ್ಕೆ ಆ ಪಾಕಿಸ್ತಾನ ಸರೆಂಡರ್ ಆಗ್ಬೇಕು. ಅವ್ರು ಸರೆಂಡರ್ ಆಗಲಿಲ್ಲ, ಪಾಕಿಸ್ತಾನದ ಜನ, ಪಾಕಿಸ್ತಾನದ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಭಾರತದ ಜೊತೆಗೆ ವಿಲೀನ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಭಾರತದ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಉಳಿಯಲ್ಲ ಅನ್ನೋದು ತೀರ್ಮಾನ ಆಗತ್ತೆ. ಭಾರತ ಅಖಂಡ ಭಾರತ ಆಗತ್ತೆ. ಸರ್, ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷಗಳು ಸಪೋರ್ಟ್ ಕೊಡ್ತವೆ. ಆದ್ರೆ ಸ್ಥಳೀಯವಾಗಿ ಭದ್ರತಾ ವೈಫಲ್ಯ ಇದೆ, ಮೋದಿಯವರು ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಿದ್ದಾರೆ ಸರ್. ನಾನು ಅದಕ್ಕೋಸ್ಕರ ಮೊದಲನೇ ಬಾರಿ ಕಾಂಗ್ರೆಸ್ ನಾಯಕರನ್ನ ಅಭಿನಂದನೆ ಸಲ್ಲಿಸಿದ್ದೆ ನನ್ನ ಜೀವನದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹುಚ್ಚುದ್ದಿ ರಾಜಕಾರಣಿ ತಕ್ಷಣ ಹೇಳಿದ್ರು, ಇದು ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ, ಕೇಂದ್ರ ಸರ್ಕಾರ ತಗೊಂಡಂತ ಎಲ್ಲ ವಿಚಾರಕ್ಕೂ ಕೂಡ ನಾನು ಕಾಂಗ್ರೆಸ್ಸಿನ ಪರವಾಗಿ ಅವ್ರು ಬೆಂಬಲ ಕೊಡ್ತೇನೆ. ವಿರೋಧ ಪಕ್ಷಗಳ ಸೇರಿದಂಥ ಸಂದರ್ಭದಲ್ಲಿ ಬೆಂಬಲ ಸಿಕ್ಕಿದೆ. ಸ್ಥಳೀಯವಾಗಿ ಅಲ್ಲೊಬ್ರು ಇಲ್ಲೊಬ್ರು
ಅವ್ರ ಸಣ್ಣತನ ತೋರಿಸೋದಕ್ಕೆ ಅಲ್ಲಿ ಬೇಹುಗಾರಿಕೆ ವಿಫಲವಾಗಿದೆ ಹೇಳ್ತಾರೆ. ನಾನು ಅದಕ್ಕೋಸ್ಕರ ನಾನೇ ಒಪ್ಪಿಕೊಂಡೆ. ನಾನು ಏನು ಈಗ ಈ ಶ್ರೀಮತಿ ಇಂದಿರಾ ಗಾಂಧಿ ಅವ್ರದ್ದೇ ಸರ್ಕಾರ ಇತ್ತು, ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಲಿಲ್ವಾ, ಕೊಲೆ ಆಗೋಯ್ತು. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ರಾಜೀವ್ ಗಾಂಧಿ ಕೊಲೆ ಆಗಲಿಲ್ವಾ? ಯಾರೂ ಕೂಡ ಸಾಯ್ಲಿ ಅನ್ನಂಥ ರೂಪದಲ್ಲಿ ಇರಲ್ಲ. ಆದರೆ ಈ ಸಣ್ಣ ಸಣ್ಣ ರಾಜಕಾರಣ ಮಾಡ್ತಾ ಇರೋಂಥ ವ್ಯಕ್ತಿಗಳು ದೊಡ್ಡದಾಗಿ ಅದನ್ನು ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ, ಕಾಶ್ಮೀರಕ್ಕೆ ಹೋಗಿ ಬಂದಂಥ ಈ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್ ಅವ್ರ ಹತ್ರ ನಾನು ಅವ್ರು ಕಾಶ್ಮೀರದಲ್ಲಿರೋಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ನೋಡಿ ನಾನು ಇಲ್ಲಿಂದನೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೆ. ಒಳ್ಳೆ ಕೆಲಸ ಮಾಡಿದೀಯಪ್ಪ, ನೀನು ಒಳ್ಳೇದಾಗಲಿ ಅಂತ. ಹೂನಣ್ಣ, ಒಬ್ಬ ಭಾರತೀಯನಾಗಿ ನಾನು ಕೆಲಸ ಮಾಡಬೇಕಿತ್ತು, ಮಾಡ್ತಾ ಇದ್ದೀನಿ, ನಿಮ್ದೆಲ್ಲ ಆಶೀರ್ವಾದ ಇರಲಿ ಅಂತ ಮಾತು ಹೇಳಿದರು. ಆದರೆ ನಿನ್ನೆ ಬಂದು ರಾಜಕಾರಣ ಶುರು ಮಾಡಿದ್ರು. ಪತ್ರಿಕಾಗೋಷ್ಠಿನಲ್ಲಿ ಮೋದಿ ರಾಜೀನಾಮೆ ಕೊಡಬೇಕು. ನೀನು ಯಾವನೇ ಮೋದಿ ರಾಜೀನಾಮೆ ಕೊಡಕ್ಕೆ? ನಿನ್ಗೆ ಅಧಿಕಾರ ಯಾರು ಕೊಟ್ಟರು? ನಾನು ನೀನು ಮೊನ್ನೆ ಅಭಿನಂದನೆ ಸಲ್ಲಿಸಿದೆ, ದೊಡ್ಡ ಮನುಷ್ಯ ಆಗಿದೆಯಾ ಅಂತ. ಇಡೀ ಪ್ರಪಂಚ ಮೆಚ್ಚಿರಂತ ನರೇಂದ್ರ ಮೋದಿ ರಾಜೀನಾಮೆ ಕೊಡು ಅಂತಂದರೆ ಇದು ಅರ್ಥ ಇಲ್ದಿದ್ದು. ಮಾನ್ಯ ಸಂತೋಷ್ ಲಾಡ್ ಅವರು ಮುಂಚೆ ತುಂಬ ಗೌರವಸ್ಥರಾಗಿ ನಡ್ಕೋತಾ ಇದ್ರು. ತಕ್ಷಣ ಕ್ಷಮೆ ಕೇಳಿಬಿಟ್ಟು, ದೇಶದ ಪ್ರಪಂಚದ ಮೋದಿಯವ್ರ ಕ್ಷಮೆ ಕೇಳಿಬಿಟ್ಟು, ಮುಂಚೆ ಯಾವ ರೀತಿ ರಾಜಕಾರಣಿ ಕೆಲಸ ಮಾಡ್ತಿದ್ರೋ ಅದೇ ರೀತಿ ಒಬ್ಬ ಒಳ್ಳೆ ರಾಜಕಾರಣಿ ಕೆಲಸ ಮಾಡಲಿ ಅಂಥೇಳಿ ನಾನು ಅವ್ರಿಗೂ ಹೇಳ್ತೇನೆ. ಮತ್ತು ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಾ ಇದ್ದಾರಲ್ಲ, ಇಂಟೆಲಿಜೆನ್ಸಿ ಫೇಲ್ಯೂರ್, ದಯವಿಟ್ಟು ಹೇಳಬೇಡಿ. ಇಡೀ ದೇಶ ಒಟ್ಟಾಗಿದೆ ಇವತ್ತು. ಇಡೀ ಹಿಂದೂ ಸಮಾಜ ಒಂದಾಗಿದ್ದು, ಇಷ್ಟು ಒಂದಾಗಿದ್ದು ನಾನು ನೋಡೇ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಸಣ್ಣತನ ತೋರಿಸಿ ಇಂಟೆಲಿಜೆನ್ಸಿ ಫೇಲ್ಯೂರ್ ನಾವು ಒಪ್ಕೊಂಡ್ಬಿಟ್ಟಿವಿ. ಅದಕ್ಕೇನೆ ನಿಮ್ಮ ಹತ್ರ ಚರ್ಚೆ ಮಾಡಕ್ಕೆ ಕೂತ್ಕೊಂಡಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚ ಮೆಚ್ಚಿರ್ಬೇಕಾದ್ರೆ ನಾವು ಏನು ಹೇಳ್ತೀವಿ ಏನು ಬಿಡ್ತೀವಿ ಅನ್ನೋದಕ್ಕಿಂತನೂ ನಿನ್ನ ಮಾತನ್ನ ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಿರೋದು, ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದ್ದರೆ ತಿದ್ಕೋತಾರೆ. ಅದಕ್ಕೆ ಪಾಠ ಕಲ್ತಂಗೆ ಅಂತ ಹೇಳ್ಬಿಟ್ಟಿದ್ದಾರೆ, ಕೇಂದ್ರದ ನಾಯಕರೇ ಹೇಳ್ಬಿಟ್ಟಿದ್ದಾರೆ, ನಾನೆಲ್ಲ ಹೇಳಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂ ಕೂಡ ಒಂದಾಗಿದ್ದಾನೆ. ಮತ್ತು ಹಿಂದುತ್ವ ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವ್ರನ್ನ ಈಗಾಗಲೇ ಸಿದ್ಧಾಂತದ ರಾಜಕಾರಣಿ ಅನ್ನೋದನ್ನು ಇಡೀ ಪ್ರಪಂಚ ಸಂತೋಷ ಪಡ್ತಾ ಇದೆ. ಮತ್ತು ಈ ದೇಶದ 140 ಕೋಟಿ ಜನರು ಕೂಡ ನಾವು ನರೇಂದ್ರ ಮೋದಿ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ಈಗ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಮರ್ಯಾದೆಯಿಂದ ಇದ್ದರೆ ಪಾಕಿಸ್ತಾನದ ಅಧಿಕಾರಿಗಳು ಸರೆಂಡರ್ ಆಗಿ ಹೋಗಿದ್ರೆ ಅವ್ರು ಜೀವಂತ ಬದುಕ್ತಾರೆ, ಇಲ್ಲ ಅಂದರೆ ಜೀವಂತ ಶವವಾಗಿ ಸಾಯ್ತಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯುದ್ಧ ಆಗೋದ್ರಲ್ಲಿ ನನಗೇನೋ ಡೌಟ್ ಇದೆ, ಈಗ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಅವ್ರು ಆಡ್ತಿರೋಂಥ ಆಟಗಳಿಗೆ ನಮ್ಮ ಸೈನಿಕ ಶಕ್ತಿ, ನೌಕಾ ಶಕ್ತಿ ಇರ್ಬೋದು, ವೈಮಾನಿಕ ಶಕ್ತಿ ಇರ್ಬೋದು, ಭೂ ಸೇನೆ ಇರ್ಬೋದು, ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ನಮ್ಮ ಹತ್ರ ಇದೆ. ಹಾಗಾಗಿ ಸೊಕ್ಕಿನ ಮಾತಾಡಿದ್ರೆ ನೀವೇ ಹಾಳಾಗೋಗ್ತೀರಿ, ಯುದ್ಧ ಮಾಡಿದ್ರೆ ನಮ್ಮ ದೇಶದ ಸೈನಿಕರು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಒಬ್ಬ ನಿವೃತ್ತ ಸೈನಿಕ ಅಧಿಕಾರಿ ಹತ್ರ ಚರ್ಚೆ ಆಗ್ತಾ ಇರೋಂಥ ಸಂದರ್ಭ ಬೆಳಿಗ್ಗೆ ನೋಡಿದೆ ನಾನು. ಆತ ಹೇಳ್ತಾರೆ, ನಾನು ನಿವೃತ್ತ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ನಾನು ಒಬ್ಬ ಸೈನಿಕ. ನಮ್ಮ ದೇಶದ ವ್ಯಕ್ತಿಗಳು, ಕೇಂದ್ರದ ನಾಯಕರು ನನಗೆ ಕರೆದು ಇವತ್ತಕ್ಕೂ ಯುದ್ಧಕ್ಕೂ ಹೋಗಿ ತಯಾರಿದ್ದೀನಿ ಅಂತ ಒಬ್ಬ ಸೈನಿಕ, ನೀವು ನಿವೃತ್ತ ಸೈನಿಕ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಹೇಳ್ಬೇಕಾದ್ರೆ, ಇಡೀ ದೇಶದ ಯುವಕರು ಯಾವುದೇ ಸಂದರ್ಭದಲ್ಲಿ ಈ ದೇಶದ ರಕ್ಷಣೆಗೆ ತಯಾರನ್ನೋದನ್ನ ಆ ಸೈನಿಕನ ಮಾತಿನಿಂದ ನಾವು ಕಲ್ತಿದ್ದೇವೆ. ನರೇಂದ್ರ ಮೋದಿ ಹೋಗ್ತಿರೋಂಥ ಹೆಜ್ಜೆ ಸರಿ ಇದೆ. ಭಾರತ ಪಾಕಿಸ್ತಾನವನ್ನ ಹಿಚ್ಕಾಕ್ಬಿಡುತ್ತೆ, ಇದ್ರಾಗ ಅನುಮಾನ ಇಲ್ಲ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ಯುದ್ಧದಲ್ಲಿ ಭೂಪಟವೇ ಪಾಕಿಸ್ತಾನ ಇಲ್ಲ ಅಂತ ಅನ್ಸ್ಕೊಳುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.